Hi guys, welcome back to my YouTube channel, that is Swapna's Tutorial. So ನೀವೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫಸ್ಟ್ ಸೆಮ್ BComನ ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲಿ ಚಾಪ್ಟರ್ 6 ಬಂದುಬಿಟ್ಟು ಹ್ಯೂಮನ್ ಕಮ್ಯುನಿಟೀಸ್ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಇದು ಪಾರ್ಟ್ 1 ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದಕ್ಕಿಂತ ಮುಂಚೆ ತುಂಬ ವೀಡಿಯೋಸ್ನ ನಾನು ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ವೀಡಿಯೋಸ್ನ ನೋಡಿಲ್ವೋ ಒಂದ್ಸತಿ ಆ ವೀಡಿಯೋಸ್ನ ನೋಡ್ಕೊಂಡು ಬಂದು ಈ ಒಂದು ವಿಡಿಯೋನ ನೋಡಿ, ಬಿಕಾಸ್ ನಿಮಗೆ ಕಂಟಿನ್ಯೂಷನ್ ಅನ್ನೋದು ಪ್ರಾಪರಾಗಿ ಸಿಗುತ್ತೆ ಅನ್ನೋ ರೀಸನಿಂದ. ಸೊ ಇವಾಗ ಹ್ಯೂಮನ್ ಕಮ್ಯುನಿಟೀಸ್ ಆ್ಯಂಡ್ ದ ಎನ್ವಿರಾನ್ಮೆಂಟ್, ಸೊ ಇದರಲ್ಲಿ ನಮಗೆ ಸ್ವಲ್ಪ ಮೀನಿಂಗ್ಸ್ಗಳು ಬರುತ್ತೆ. ಇದು ಕಂಪ್ಲೀಟ್ಲಿ ಒಂದು ಲೆಸನ್ ಬಂದುಬಿಟ್ಟು ಪಾಪ್ಯುಲೇಷನ್ ಬಗ್ಗೆ ಅಥವಾ ಓವರ್ ಪಾಪ್ಯುಲೇಷನ್ ಬಗ್ಗೆ, ಇಂಡಿಯಾ ಡೆಮೋಗ್ರಫಿಕ್ ಆಗಿರ್ಬೋದು, ಕಾಸಸ್ ಆಫ್ ಓವರ್ ಪಾಪ್ಯುಲೇಷನು, ಇದ್ರ ಬಗ್ಗೆನೇ ಈ ಒಂದು ಫುಲ್ ಕಂಪ್ಲೀಟ್ ಚಾಪ್ಟರ್ ಇದೆ. ಸೊ ಇವಾಗ ಫಸ್ಟ್ ನಾವು ಡೆಮೋಗ್ರಫಿಕ್ಸ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ, ಆಯಿತಾ. Statistical data relating to the population and a particular group within it. ಅಂದರೆ ಈ ಒಂದು ಡೆಮೋಗ್ರಫಿಕ್ಸ್ ಅಂದರೆ ಏನು ಅಂದರೆ ಇದೊಂದು ಸ್ಟ್ಯಾಟಿಸ್ಟಿಕಲ್ ಡೇಟಾ, ಆಯಿತಾ. ಸೊ ಇದು ರಿಲೇಟೆಡ್ ಟು ಪಾಪ್ಯುಲೇಷನ್ ಆಗಿರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಏರಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಡೆಮೋಗ್ರಫಿಕ್ಸ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಪಾಪ್ಯುಲೇಷನ್ ಅಂದರೆ ಏನು, ಆಲ್ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಪ್ರತಿಯೊಂದು ವ್ಯಕ್ತಿಗಳನ್ನ ಕೌಂಟ್ ಮಾಡಿದ್ರೆ ಅದನ್ನು ಪಾಪ್ಯುಲೇಷನ್ ಅಂತೀವಿ. ಒಂದು ಪ್ಲೇಸಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ವ್ಯಕ್ತಿಗಳು ವಾಸ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದನ್ನು ನಾವು ಪಾಪ್ಯುಲೇಷನ್ ಅಂತೀವಿ. ನೆಕ್ಸ್ಟ್ ಪಾಪ್ಯುಲೇಷನ್ ಎಕ್ಸ್ಪ್ಲಾಯ್ಷನ್ ಅಂದರೆ ಅ ಸಡನ್ ಅಥವಾ ಲಾರ್ಜ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ದಿ ಪಾಪ್ಯುಲೇಷನ್ನ ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲಾಯ್ಷನ್ ಅಂತೀವಿ. ಅಂದರೆ ಇನ್ಕ್ರೀಸ್ ಅಥವಾ ಜಾಸ್ತಿ ಆಗುತ್ತೆ ಪಾಪ್ಯುಲೇಷನ್ ಸಂಖ್ಯೆ, ಅದನ್ನು ನಾವು ಪಾಪ್ಯುಲೇಷನ್ ಎಕ್ಸ್ಪ್ಲಾಯ್ಷನ್ ಅಂತ ಹೇಳಿ ಕರಿತೀವಿ, ಆಯಿತಾ. ಈಗ ಇಂಡಿಯಾ ಡೆಮೋಗ್ರಫಿಕ್ಸ್ ನೋಡೋದಾದರೆ CIO ವರ್ಲ್ಡ್ ಫ್ಯಾಕ್ಟ್ ಬುಕ್ ಎಸ್ಟಿಮೇಟ್ಸ್ ದ ಪಾಪ್ಯುಲೇಷನ್ ಇಸ್ 72% ಇಂಡೋ ಆರ್ಯನ್, 25% ಡ್ರಾವಿಡಿಯನ್ಸ್ ಆ್ಯಂಡ್ 3% ಮಂಗೋಡಿಯನ್ಸ್ ಆ್ಯಂಡ್ ಅದರ್ಸ್ ಅಂತ ಹೇಳಿದ್ದಾರೆ. CIO ಪ್ರಕಾರ ಇಷ್ಟು ಜನ ಇದ್ದಾರೆ ಪಾಪ್ಯುಲೇಷನಲ್ಲಿ ಅಂತ. ಸೊ ಇದರಲ್ಲಿ ಹಿಂದೂಯಿಸಮ್ ಇಸ್ ದ ಮೋಸ್ಟ್ ಕಾಮನ್ ರಿಲಿಜಿಯನ್ ಇನ್ ಇಂಡಿಯಾ, 80% ಆಫ್ ಪಾಪ್ಯುಲೇಷನ್. ಸೊ ಹಿಂದೂಯಿಸಮಲ್ಲಿ 80% ಇದ್ದಾರೆ. ಇಸ್ಲಾಂ ಅನ್ನೋದು ಸೆಕೆಂಡ್ ಲಾರ್ಜೆಸ್ಟ್ ಆಗಿದೆ, ಸೊ ಇದು 13% ಆಫ್ ಪಾಪ್ಯುಲೇಷನ್ ಅನ್ನೋದಿದೆ. ಆ್ಯಂಡ್ ಅದರ್ ಮೇಜರ್ ರಿಲಿಜಿಯನ್ಸ್ ಆಫ್ ಇಂಡಿಯಾ ಲೈಕ್ ಕ್ರಿಶ್ಚಿಯನ್ಸ್ 2.3%, Sikkim 1.9%, Buddhism 0.8%, Jain 0.4% ಇದೆ. People who are claimed no are official recorded under other by census. In 2011, 0.9% of Indians are selected as a non-religion category. ಸೊ 2011 ಪ್ರಕಾರ 0.9% ಇಂಡಿಯನ್ಸ್ ಯಾವ ರೀತಿ ಸೆಲೆಕ್ಟ್ ಆಗಿದ್ದಾರೆ ಅಂದರೆ ನಾನ್ ರಿಲಿಜನ್, ಅವ್ರು ಯಾವುದೇ ಕ್ಯಾಸ್ಟ್ಗೆ ಡಿಪೆಂಡ್ ಆಗಿಲ್ಲ, ಸೊ ನಾನ್ ರಿಲಿಜನ್ ಕ್ಯಾಟಗರಿಗೆ ಡಿಪೆಂಡ್ ಆಗಿದ್ದಾರೆ, ಓಕೆನಾ. ಸೊ ಇದು ಇಂಡಿಯನ್ ಡೆಮೋಗ್ರಫೀಸು. ಬಟ್ ಇವಾಗ ಪಾಪ್ಯುಲೇಷನ್ ಅಂದಿದ ತಕ್ಷಣ ಓಕೆ ಆಯಿತಾ, ಪಾಪ್ಯುಲೇಷನ್ ಅನ್ನೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ. ಬಟ್ ಓವರ್ ಪಾಪ್ಯುಲೇಷನ್ ಅಂದರೆ ಏನು, ಸೊ ಕಾಸಸ್ ಆಫ್ ಓವರ್ ಪಾಪ್ಯುಲೇಷನ್ ಅಂದರೆ ಏನು ಅಂದರೆ, ಸೊ ಕಾಸಸ್ ಆಫ್ ಓವರ್ ಪಾಪ್ಯುಲೇಷನ್ ಯಾವ ರೀತಿ ಜನಸಂಖ್ಯೆ ಅನ್ನೋದು ದಿನೇ ದಿನೇ ಜಾಸ್ತಿ ಆಗ್ತಿರುತ್ತೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ. ಸೊ ಈ ಒಂದು ಸಡನ್ ಇನ್ಕ್ರೀಸ್ಗೆ ಏನು ಕಾರಣ ಅಂದರೆ ಕಾಸಸ್ ಆಫ್ ಓವರ್ ಪಾಪ್ಯುಲೇಷನ್ ಏನು ಅಂದರೆ ಫಸ್ಟ್ ಒನ್ ಪಾವರ್ಟಿ. ಸೊ ಪಾವರ್ಟಿ ಅಂದರೆ ಏನು, ಬಡತನ ಅಲ್ವಾ. ಸೊ ಇವಾಗ ನಾವು ನೋಡೋದಾದರೆ ಈಗ ಪಾವರ್ಟಿಯಿಂದ ಏನಾಗುತ್ತೆ ಅಂದರೆ, ಪಾವರ್ಟಿ ಅನ್ನೋದು ಬಡತನ ಅಲ್ವಾ. ಸೊ ಈ ಬಡತನದಿಂದ ಏನಾಗುತ್ತೆ ಅಂದರೆ ತುಂಬ ಜನಕ್ಕೆ ಎಜುಕೇಷನ್ ಅನ್ನೋದು ಪ್ರಾಪರಾಗಿ ಸಿಗ್ತಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ಪ್ರಾಪರಾಗಿ ಸಿಗದೇ ಇರೋ ರೀಸನಿಂದ ಅಥವಾ ಅವ್ರಿಗೆ ಅಫೋರ್ಡಬಲ್ ಮಾಡೋಕ್ಕೆ ಆಗದೇ ಇರೋ ರೀಸನಿಂದ ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅವ್ರಿಗೆ ಏನು ಎತ್ತ ಅವ್ರಿಗೇನು ಗೊತ್ತಿರಲ್ಲ. ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಚೈಲ್ಡ್ ಲೇಬರ್. ಸೊ ಚೈಲ್ಡ್ ಲೇಬರ್ ಇದು ಕೂಡ ಪಾವರ್ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರಿಗೆ ಪ್ರಾಪರಾಗಿ ಎಜುಕೇಷನ್ ಅನ್ನೋದು ಕೊಟ್ಟಿಲ್ಲ ಅಂದರೆ, ಸೊ ಯಾರು ಚಿಕ್ಕ ಮಕ್ಕಳು ಅಂತ ನೋಡಲ್ಲ, ಏನು ಅಂತಲೂ ನೋಡಲ್ಲ, ಅವ್ರೇನು ಮಾಡ್ತಾರೆ ಅಂದರೆ ಒಂದು ಲೇಬರ್ ಅಂದರೆ ಕೆಲಸಕ್ಕೆ ಅಂತ ಹೇಳಿ ಹಾಕ್ತಾರೆ. ಯಾಕೆ ಅಂದರೆ ಅವ್ರಿಗೆ ಓನ್ಲಿ ಅಮೌಂಟ್ ಅನ್ನು ಬೇಕಾಗಿರುತ್ತೆ ಅಷ್ಟೇ, ಅವ್ರ ಮಕ್ಕಳಿಗೆ ಒಂದು ಎಜುಕೇಷನ್ ಅನ್ನೋದು ಕೊಡಿಸ್ಬೇಕು ಅಂತ ಏನಿರಲ್ಲ. ಸೊ ಅದಕ್ಕೆ ಚೈಲ್ಡ್ ಲೇಬರ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅವ್ರ ಮಕ್ಕಳು ಕೂಡ ಒಂದು ಎಜುಕೇಷನಲ್ಲಿ ಲ್ಯಾಕ್ ಉಳಿಯೋ ರೀಸನಿಂದ ಏನಾಗುತ್ತೆ ಅಂದರೆ ಅವ್ರಿಗೂ ಕೂಡ ಒಂದು ಓವರ್ ಪಾಪ್ಯುಲೇಷನ್ ಅನ್ನೋದು ಎಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ರೆಡ್ಯೂಸ್ ಮಾರ್ಟಾಲಿಟಿ ರೇಟ್ಸ್ ಅಂದರೆ, ಸೊ ಇವಾಗ ಪೋಲಿಯೋ ಆಗಿರ್ಬೋದು, ಸ್ಮಾಲ್ ಪಾಕ್ಸ್ ಆಗಿರ್ಬೋದು, ಸೊ ಇದರಿಂದ ಏನಾಗುತ್ತೆ ಇದೆಲ್ಲ ಎಫೆಕ್ಟ್ ಆಗ್ತದೆ. ಸೊ ಅದರಿಂದನೂ ಕೂಡ ಪಾಪ್ಯುಲೇಷನ್ ಅನ್ನೋದು ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂದರೆ ಏನು ಅಂದರೆ
ಸೊ ಫರ್ಟಿಲಿಟಿ ಟ್ರೀಟ್ಮೆಂಟ್ ಅನ್ನೋದು ಜಾಸ್ತಿ ಆಗಿರೋ ರೀಸನ್ ಇದೆ. ತುಂಬ ಜನ ಏನು ಮಾಡ್ತಿದ್ದಾರೆ ಅಂದರೆ ತುಂಬ ಮಕ್ಕಳನ್ನ ಆಗ್ತಿದೆ. ಸೊ ಇದರಿಂದನೂ ಕೂಡ ಓವರ್ ಪಾಪ್ಯುಲೇಷನ್ ಅನ್ನೋದು ಕ್ರಿಯೇಟ್ ಆಗ್ತಿದೆ. ನೆಕ್ಸ್ಟ್ ಇಮಿಗ್ರೇಷನ್ ಅಂದರೆ ಏನು ಅಂದರೆ, ಸೊ ಇಮ್ಮೈಗ್ರೇಷನ್ ಮಾಡೋದ್ರಿಂದನೂ ಕೂಡ ಒಂದು ಓವರ್ ಪಾಪ್ಯುಲೇಷನ್ ಅನ್ನೋದು ಕಾಸ್ ಆಗ್ತಿದೆ. ಸೊ ಇಷ್ಟು ಕೂಡ ಒಂದು ಕಾಸಸ್ ಆಫ್ ಓವರ್ ಪಾಪ್ಯುಲೇಷನ್ ಆಗಿದೆ. ನೆಕ್ಸ್ಟ್ ವಿಡಿಯೋನ ನಾನು ಬೇರೆ ಒಂದು ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.